ಇನ್ನು ಕಾವೇರಿಗಾಗಿ ಘಟಾನುಘಟಿ ನಾಯಕರ ಪೈಪೋಟಿ ನಡೀತಾ ಇದೆ. ನನಗೂ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕಾವೇರಿಯಲ್ಲಿ ಅಂಥದ್ದೇನಿದೆ ಕಾವೇರಿಯಲ್ಲಿ? ಯಾಕೆ ಆ ಪೈಪೋಟಿ? ಡಿಸಿಎಂಗೆ ಸಿಗದ ಕಾವೇರಿ ಜಾರ್ಜ್ಗೆ ಒಲಿದಿದ್ದು ಹೇಗೆ? ಕಾವೇರಿ ಬಗ್ಗೆ ಮಾಜಿ ಸಿಎಂ ಸಿದ್ದುಗೆ ಬೇಸರ ಈಗ ಮೂಡಿದ್ದೇಕೆ? ಇದು ಏನು ಕಾವೇರಿ ನಿವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ TV9ಗೆ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ. ಕಾವೇರಿ ನಿವಾಸವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಬಹಳ ಗುದ್ದಾಟ ನಡೆದಿತ್ತು ಒಳಗಿಂದೊಳಗೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಕಾವೇರಿ ಅಂದ್ರೆ ಸಾಕು, ಆಕೆ ಮೇಲೆ ನಮ್ಮ ರಾಜಕಾರಣಿಗಳಿಗೆಲ್ಲ ಏನೋ ಒಂದ್ ರೀತಿ ಮೋಹ, ಅದೇನೋ ಒಂದ್ ರೀತಿ ಪ್ರೀತಿ. ಕಾವೇರಿ DCM ಪರಮೇಶ್ವರ್ಗೆ ಸಿಕ್ಕರೂ ಕೂಡ ಒಲಿದಿರ್ಲಿಲ್ಲ. ಬಳಿಕ ಜಾರ್ಜ್ ಪಾಲಾಗಿ ಸಿದ್ದರಾಮಯ್ಯ ತೆಕ್ಕೆಯಲ್ಲಿ ಬಿದ್ರು ಪ್ರೀತಿ ಈಗ ಮಾಯವಾಗ್ತಾ ಇದೆ. ರಾಜಕೀಯ ಕಾರಣಕ್ಕೆ ಸಿದ್ದುಗೂ ಕೂಡ ಈಗ ಕಾವೇರಿ ಬೇಡ ಆಗ್ಬಿಟ್ಟಿದೆ. ಅಚ್ಚುಮೆಚ್ಚಿನ ಕಾವೇರಿ ಸಿದ್ದುಗೆ ಬೇಡವಂತೆ. ಕಾವೇರಿಯಲ್ಲಿ ವಾಸ್ತವ್ಯ ಹೂಡಲು ಲಾಬಿ ಹೆಚ್ಚು. ಕಾವೇರಿ ನಿವಾಸ ಅಂದ್ರೆ ಸಾಕು, ರಾಜಕಾರಣಿಗಳಿಗೆ ಅದೇನೋ ಲವ್. ಕಾವೇರಿಯಲ್ಲಿ ವಾಸ್ತವ್ಯ ಹೂಡಲು ಘಟಾನುಘಟಿ ಲೀಡರ್ಸ್ ಮಾಡೋ ಲಾಬಿ, ಬಳಸೋ ಪ್ರಭಾವ ಅಷ್ಟಿಷ್ಟಲ್ಲ. ದೋಸ್ತಿ ಸರ್ಕಾರ ರಚನೆಯಾಗಿ ಮಿನಿಸ್ಟರ್ಸ್ಗೆ ನಿವಾಸ ಹಂಚಿಕೆ ಸಂದರ್ಭದಲ್ಲಿ ಎಲ್ಲರ ಕಣ್ಣು ನೆಟ್ಟಿದ್ದು ಒನ್ಸ್ ಅಗೇನ್ ಕಾವೇರಿ ಮೇಲೆ. ಮೊದಮೊದಲು DCM ಪರಮೇಶ್ವರ್ ಬೇಡಿಕೆ ಇಟ್ಟರು, ಕಾವೇರಿ ಸಚಿವ KJ ಜಾರ್ಜ್ ಪಾಲಾಗಿದ್ದು. ಬಳಿಕ ಕಾವೇರಿ ನಿವಾಸವನ್ನ ಜಾರ್ಜ್ ಪಡ್ಕೊಂಡ್ರು, ಸಿದ್ದರಾಮಯ್ಯ ವಾಸ್ತವ್ಯ ಮುಂದುವರಿಸುತ್ತಾರೆ ಅನ್ನೋ ವಿಚಾರ ಚರ್ಚೆಗೆ ಗ್ರಾಸವಾಗಿತ್ತು. ಸದ್ಯದ ಬೆಳವಣಿಗೆಯಲ್ಲಿ ಮಾಜಿ ಸಿಎಂ ಸಿದ್ದು ಕಾವೇರಿ ನಿವಾಸ ತೊರೆದು ಬೇರೆಡೆ ತೆರಳುವುದಕ್ಕೆ ಚಿಂತನೆ ನಡೆಸಿದ್ದಾರೆ. ನಾನು ಸಿಎಂ ಆಗಿದ್ದವನು, ಬೇರೆಯವರಿಗೆ ಹಂಚಿಕೆಯಾಗಿರುವ ನಿವಾಸದಲ್ಲಿ ಉಳಿದುಕೊಂಡ್ರೆ ತಪ್ಪು ಸಂದೇಶ ರವಾನೆಯಾಗುತ್ತೆ. ವಿಜಯನಗರದ ಹಳೆ ಮನೆಗೆ ತೆರಳಲು ಚಿಂತನೆ ಮಾಡ್ತಿದ್ದೇನೆ. ಆದ್ರೆ ಸಿದ್ದರಾಮಯ್ಯ ಅವರ ಈ ಯೋಚನೆಗೆ ಸಿದ್ದು ಆಪ್ತರು ಬೇಡ ಅಂತಿದ್ದಾರಂತೆ. ಸಿದ್ದು ಅತ್ಯಾಪ್ತ ಭೈರತಿ ಸುರೇಶ್ ಮತ್ತು ಇತರರು ಸದಾಶಿವನಗರದಲ್ಲೇ ಇರಿ ಅಂತ ಒತ್ತಾಯಿಸಿದ್ದಾರಂತೆ. ಮಾಜಿ ಸಿಎಂಗಾಗಿ ಸದಾಶಿವನಗರದಲ್ಲೇ ಬಂಗಲೆ ಕೊಡಿಸ್ತೀನಿ, ಇಲ್ಲೇ ಇರಿ ಅಂತ ಭೈರತಿ ಸುರೇಶ್ ಹೇಳ್ತಿದ್ದಾರಂತೆ. ಸಿದ್ದರಾಮಯ್ಯ ಇಲ್ಲೇ ಇದ್ರೆ ಆಪ್ತರಿಗೂ ಒಳ್ಳೆಯದು ಅನ್ನೋ ಅಭಿಪ್ರಾಯ ಹಂಚಿಕೊಂಡಿದ್ದಾರಂತೆ. ವಾರಗಳೇ ಕಳೆದ್ರೂ ಬಗೆಹರಿಯದ ಕಾವೇರಿ ಗೊಂದಲ. ಕಾವೇರಿ ಹಂಚಿಕೆಯಾಗಿ ವಾರಗಳೇ ಉರುಳಿದ್ರೂ ಗೊಂದಲ ಮಾತ್ರ ಬಗೆಹರಿದಿಲ್ಲ. DCM ಪರಮೇಶ್ವರ್ಗೂ ಒಲಿಯದ ಕಾವೇರಿ ಜಾರ್ಜ್ ಮೂಲಕ ಸಿದ್ದರಾಮಯ್ಯಗೆ ಒಲಿತಾಳೆ ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೆ ಮಾಜಿ ಸಿಎಂಗೂ ಕೂಡ ಇದೀಗ ಕಾವೇರಿ ಮೇಲೆ ಮನಸ್ಸು ಇಲ್ಲವಾದಂತಿದೆ. ಹೀಗಾಗಿ ಕಾವೇರಿ ಯಾರ ಪಾಲಾಗಲಿದ್ದಾಳೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ಪ್ರಮೋದ್, TV9 ಬೆಂಗಳೂರು.